ರಸ್ತೆಗಳ ಮಧ್ಯದಲ್ಲಿ ಗುಂಡಿ ಇದೆಯಾ, ಗುಂಡಿಲೇ ರಸ್ತೆ ಇದೆಯಾ ಒಂದು ಗೊತ್ತಾಗ್ತದೆ. ಖಾನಾವಳಿ ಊಟ ಮಾಡ್ರಿ ನಮ್. ಹಾಯ್ ಮಂಜು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೊರಟಿದ್ದೀರಾ ಸರ್? ದೇವರಿಗೆ, ಮಹಾಲಕ್ಷ್ಮಿಗೆ, ಕೊಲ್ಲಾಪುರ್ಗೆ ಹೋಗ್ತಾ ಇದೀವಿ. ಬೆಳಗ್ಗೆ ಬೇಗ ಬಿಡ್ಬೇಕಂತಿತ್ತು. 5:30ಗೆ ಅಲಾರಾಮ್ ಇಟ್ಟು 7 ಗಂಟೆಗೆ ಎದ್ದೆ. ಈಗ ಟೈಮ್ ಎಷ್ಟಾಯ್ತು? ಈಗ ಟೈಮ್ 8:30 ಆಯ್ತು. ಈಗ ಮಾತ್ರ ಜಸ್ಟ್ ಕುಮಟಾ ದಾಟಿರೋದು ಅಷ್ಟೇ. ನೀವು ಬೆಳಗಿನ ಟೈಮಲ್ಲಿ ಹೊನ್ನಾವರದಿಂದ ಈ ಕಡೆ ಕಾರವಾರ ಮತ್ತು ಅಂಕೋಲ ಹೋಗೋ ರೋಡು ಬೆಳಗಿನ ವ್ಯೂ ಮಾತ್ರ ಸಖತ್ತಾಗಿರ್ತದೆ. ಈಗ ಬರುತ್ತಲ್ಲ, ಇದು ಗಂಗಾವಳಿ ನದಿ. ಇದು ಇಲ್ಲಿ ನೋಡಿ ಕಾಣಿಸುತ್ತೆ, ಬ್ರಿಡ್ಜ್ ಐತಲ್ಲ, ಗಂಗಾವಳಿ ನದಿ. ಹೋದ ವರ್ಷ ಒಂದು ಅದು ಮಣ್ಣೆಲ್ಲ ಕುಸಿದು ಸುಮಾರು ಜನ ಸತ್ತಿಲ್ಲ. ಅದೇ ಪ್ಲೇಸ್ ಅದಲ್ಲಿ ಕಾಣ್ತದೆ ನೋಡಿ, ಅಲ್ಲಿ ವಿಡಿಯೋದಲ್ಲಿ ಕಾಣ್ತದೆ, ಜಸ್ಟ್ ಅಲ್ಲಿ ಇದೆ ನೋಡಿ. ಅದೇ ಪ್ಲೇಸ್ ಅಲ್ಲಿ ಮಣ್ಣು ಕುಸಿದು ಹೋಗಿರೋದು, ಅದು ಗುಡ್ಡ ಕುಸಿದು ಆ ಟ್ರಕ್ ಡ್ರೈವರ್ ಎಲ್ಲ ಸತ್ತು ಹೋಗಿದ್ನಲ್ಲ ಕೇಳ್ದವನು. ಇದೇ ಹೊಳೆಲೆ ಅದಾಗಿದ್ದು. ಹೋದ ವರ್ಷ ಬಿದ್ದಿರೋದು ಇನ್ನು ಯಾವ ತರ ಇದೆ ಅದೇ ತರಾನೇ ಇದೆ ಲೊಕೇಶನ್, ಏನು ಚೇಂಜಸ್ ಆಗಿಲ್ಲ ನೋಡಿ. ಬಿದ್ದಿರೋದು ಅಲ್ಲಿ, ಇದು ಟವರು ಅಲ್ಲೇ ಇದೆ, ಟವರು ಅಲ್ಲೇ ಇದೆ, ಮಣ್ಣು ಅಲ್ಲೇ ಇದೆ ನೋಡಿ. ನೋಡಿ ಯಾವ ತರ ಮಣ್ಣೆಲ್ಲಾನು ಅಲ್ಲೇ ಇದೆ. ಇದು ನ್ಯಾಷನಲ್ ಹೈವೇ ಅಂತೆ. ನೋಡಿದ್ರೆ ನೋಡಿ, ನ್ಯಾಷನಲ್ ಹೈವೇ. ಗುಂಡಿಗಳ ಮಧ್ಯೆ ರಸ್ತೆ ಇದೆಯಾ, ರಸ್ತೆ ಮಧ್ಯದಲ್ಲಿ ಗುಂಡಿ ಇದೆಯಾ ಗೊತ್ತಾಗ್ತಲ್ಲ. ಎಂತದ? ರಸ್ತೆಗಳ ಮಧ್ಯದಲ್ಲಿ ಗುಂಡಿ ಇದೆಯಾ, ಗುಂಡಿಲೇ ರಸ್ತೆ ಇದೆಯಾ ಒಂದು ಗೊತ್ತಾಗ್ತಲ್ಲ. ಒಂದ್ಸತಿ ತೋರ್ಸಪ್ಪ. ಇದು ನ್ಯಾಷನಲ್ ಹೈವೇ. ಬೆಳಗಾವಿ 192, 192 ಕಿಲೋಮೀಟರ್. ನಮ್ಮ ಪಯಣ ಕೊಲ್ಲಾಪುರ ಕಡೆಗೆ. ಮೊದಲು ಹುಬ್ಳಿಗೆ ಹೋಗೋಣ. ನಮ್ ಸೈಡ್ ಊಟ ಮಾಡಿ ತುಂಬಾ ದಿನ ಆಯ್ತ್ರಿ. ಹೌದೇನ್ರಿ? ಹ್ಞೂನ್ರಿಪ್ಪ, ಚಲೋ ಅಂತ ಊಟ ಮಾಡೋಣ್ರಿ. ನಮ್ ಊರಾಗ ನಮ್ದು ಗತ್ತ ಬೇರೆ ರೀ. ಮಸ್ತ್ ಬಗ್ಗೆ ಖಾನಾವಳಿ ಊಟ ಮಾಡೋಣ್ರಿ. ನಮ್ ಮೇಡಮ್ ಮನಸ್ಸಿಗೆ ತಕ್ಕಂಗ ರೊಟ್ಟಿ ತಿನ್ನೋಣ್ರಿ. ಜೋಳದ ರೊಟ್ಟಿ. ನನಗೇನು ಅಷ್ಟೇ ಮೊದ್ಲು ಇಷ್ಟ ಆಗಿರ್ಕಿಲ್ರಿ, ಈಗೀಗ ರೊಟ್ಟಿ ತಿನ್ನಾಕತ್ತೇನ್ರಿ ನಾನು. ರೋಡ್ ಫುಲ್ ಬ್ಲಾಕ್ ಆಗದೆ, ಅದಕ್ಕೆ ಇಲ್ಲಿ ಕೆಳಗಡೆ ಒಂದೇನೋ ಸಣ್ಣ ರೋಡ್ ಅಂತೆ, ಹೈವೇ ಬಿಟ್ಟೆ ಕೆಳಗಡೆಗೆ ಗಾಡಿ ಸ್ವಲ್ಪ ಹೋಗ್ತಾ ಇದೆ. ಕೆಸರು ರೋಡ್ ಇದು ಫುಲ್. ನೋಡುವ, ಏನೋ ಧೈರ್ಯ ಮಾಡಿ ಹೋಗ್ತಾ ಇದೀವಿ. ಇಲ್ಲಂತೂ 2 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇದೆ ಅಂತ ಇದು. ಹಾ, ರೋಡ್ ಯಾವುದು ಏನು ಇದು ನೋಡಿ, ಬ್ರಿಡ್ಜ್ ಇದೆ ಆ ಕಡೆಗೆ, ಇದೊಂದು ಈ ಕಡೆ ಸಣ್ಣ ಸಿಮೆಂಟ್ ರೋಡ್ ಅದೇ. ನನ್ನ ಹೆಂಡತಿ ಮಗ ಜೊತೆಗಿರೋರಿಗೆ ಎಲ್ಲಿ ಬೇಕಾದ್ರೂ ನುಗ್ತೀನಿ ನಾನು. ನೋಡಿ ಹೆಂಗೆ. ಓಹೋ, ಈ ಗಾಡಿ ದಾಟಿಕೊಳ್ಳಿ ರೋಡ್ ಒಳಗಡೆ ಹೋಗ್ಬೋದು ಗಾಡಿಗೆ, ಅಂದ್ರೆ ಆ ಕಡೆ ಹೋಗ್ಬೋದು. ಅಂತೂ ದಾಟಿ ಬರ್ತಾ ಇದೀವಿ, ನುಗ್ತಾ ಇದೀವಿ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು ಗಾಡಿ ಹಾಳಾಗದ ಕಾಣ್ತದೆ. ಒಂದು ಮುಗಿಯಷ್ಟಲ್ಲಿ ಇನ್ನೊಂದು, ಆದ್ರೂ ಸುಮಾರು ಇಷ್ಟು ಗಾಡಿ ದಾಟಿ ಬಂದಲ್ಲ, ಅದೇ ದೊಡ್ಡ. ಏನಮ್ಮ ನಿಮ್ಮ ಅಪ್ಪ ಟ್ರಾಫಿಕ್ ಕ್ಲಿಯರ್ ಮಾಡತ್ತಾನಮ್ಮ. ಟ್ರಾಫಿಕ್ ಪೊಲೀಸ್ ಆಗ್ಬಿಟ್ಟಾರ ಪಪ್ಪ ಇವತ್ತು. ಬಂದ್ರು ನೋಡಿ ಟ್ರಾಫಿಕ್ ಪೊಲೀಸ್. ಎಂತ ಮಾಡಿ ಬಂದ್ರಿ ಸರ್? ಅಷ್ಟು ಗಾಡಿ ಒಂದ್ ಸ್ವಲ್ಪ ಮುಂದೆ, ಇದು ಗಾಡಿ ದಾಟ್ಬಿಡ್ತಲ್ಲ, ಆ ಟ್ರಕ್ ನಿಲ್ಲಿಸಿ ಇವ್ರಿಗೆಲ್ಲ ಚೂರ್ ಮುಂದ್ ಬಿಟ್ಟು ಜಾಗ ಮಾಡ್ಕೊಂಡು. ಅದೇ ಹೇಳ್ತಿದ್ದೆ, ಟ್ರಾಫಿಕ್ ಪೊಲೀಸ್ ಆಗಿದ್ರೆ ಅಡ್ಡಿರ್ಲಿಲ್ಲ ನೀವು. ಎಂತದೋ ಒಂದ್ ಮಾಡಿ ಜೀವ ಬಂತು ಸೈ. ಇಷ್ಟು ಪಾಸ್ ಆದ್ರೆ ಸಾಕಾಗಿತ್ತು. ಇಲ್ಲೊಂದು ಗಾಡಿ ಹಾಳಾಗದೆ, ಅಲ್ಲೊಂದು ಗಾಡಿ ಹಾಳಾಗದೆ, ಇಲ್ಲಿ 3-4 ಗಾಡಿ ಹಾಳಾಗದೆ ನೋಡಿ. ಯಾವ ಟ್ರಾಫಿಕ್ ಇದೆ ನೋಡಿ ಇಲ್ಲಿ ಕಡೆ. ಮತ್ತೆ ಬೇರೆ ಹಾಳಾಗದೆ ಇದ್ರೆ ಸಾಕು. ಇಲ್ಲಂದ್ರೆ ಟ್ರಾಫಿಕ್ ಕ್ಲಿಯರ್ ಆಗಿರ್ಕಿಲ್ಲಪ್ಪ ಅದು, ಯಾಕಂದ್ರೆ ಫುಲ್ ಜಾಮ್ ಆಗ್ಬಿಟ್ಟದಲ್ಲ. ಅದಕ್ಕೆ ಅವನಿಗೆ ಟ್ರಕ್ ನಿಲ್ಲಿಸಿ ಅಷ್ಟು ಇದು ಗಾಡಿ ಒಂದು ಸ್ವಲ್ಪ ಮುಂದ್ ಬಿಟ್ಟು ಅಷ್ಟು ಜಾಗ ಮಾಡ್ಕೊಂಡ್ರಿ, ಕಾರ್ ದಾಟ್ ಬರೋಷ್ಟು. ನಮ್ ಗಾಡಿ ಒಂದು ದಾಟಿದ್ರೆ ಸಾಕು. ಅದಕ್ಕೆ ಹೇಳ್ದೆ ನಾನು, ಟ್ರಾಫಿಕ್ ಪೊಲೀಸ್ ಅಂತ. ಅದೇ ಇವತ್ತು ನಮ್ಮ ಯಜಮಾನ್ರು ಟ್ರಾಫಿಕ್ ಪೊಲೀಸ್. ಏನಾಗ್ಲಿಕ್ಕೆ ರೆಡಿ ಇದಾರೆ ನಾವು. ಯಾವ್ದನ್ನು ಆಕ್ಚುಲಿ ಇಟ್ ಹೆಲ್ಪ್ಸ್ ಫಾರ್ ಎವ್ರಿವನ್.
ಅದೇ ಇಷ್ಟೊಂದು ಗಾಡಿ ಪಾಸ್ ಆಯ್ತು ಈಗ. ಮುಂದ್ಗಡೆ 2 ಗಾಡಿ ಹೋಗೋದೆ, ಹಿಂದ್ಗಡೆ ಒಂದು 8 ಕಾರ್ ಬರ್ತದೆ. ಇಲ್ಲಾಂದ್ರೆ ಯಾರಿಗೂ ದಾರಿ ಇಲ್ಲ. ತಲೆ ಬೇಕು ಸರ್, ತಲೆ. ಅಲ್ಲ ಪಾಪ ಅಣ್ಣ ಹೆಲ್ಪ್ ಮಾಡಿದ, ಅವ್ನು ಹೇಳಿದ್ಮೇಲೆ ಅವನು ಪಟ್ಟಂತ ಬಂದ. ಅಟ್ಲೀಸ್ಟ್ ನೀನ್ ಹೋಗಿ ಹೇಳಿಲ್ಲ. ಅದೇ ನೋಡಿ, ಇಲ್ಲೊಂದು ಟ್ರಕ್ ಕೆಳಗಡೆ ಹೋಗಿದ್ದೆ ನೋಡಿ. ಈ ರೋಡಲ್ಲಿ ಏನಾದ್ರೂ ಒಂದು ಇರ್ತದೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಗಾಡಿ ಇಲ್ಲಿ. ಇಲ್ಲಿಂದ ನಾವು ಇನ್ನೂ ಯಲ್ಲಾಪುರ ಹೋಗೋ ಅಷ್ಟರಲ್ಲಿ ಮತ್ತೊಂದು 2 ಗಾಡಿ ಈ ಥರ ಕಂಡಕ್ಟ್ ಆಗ್ತದೆ. ಅದಕ್ಕೆ ಹೇಳೋದು ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅಂತ. ಏನಂತೀರ ಸರ್? ಹ್ಯಾಪಿ. ಮಹಾಲಕ್ಷ್ಮಿನ ಕರ್ಕೊಂಡು ಮತ್ತೆ ಮಹಾಲಕ್ಷ್ಮಿ ಹೋಗ್ತಾ ಇದ್ವಿ. ಒಟ್ಟು ಮಹಾಲಕ್ಷ್ಮಿನ ಕರ್ಕೊಂಡು ಈ ಘಾಟಲ್ಲಿ ದಿನ ಒಂದಾರು ಆಕ್ಸಿಡೆಂಟ್ ಇದ್ದೇ ಇರ್ತದೆ. ಪಾಪ ನೋಡಿ ಯಾವ ಥರ ಬಿದ್ದಿದೆ. ಘಾಟಲ್ಲಿ ಎಲ್ಲರೂ ಹುಷಾರು. ಯಲ್ಲಾಪುರ ಬಂತು ಇವಾಗ. ಮೇಡಮ್ ನಿಮ್ಗೊಂದು ಅರಮನೆ ತೋರ್ಸಂತ ಹೇಳಿನಲ್ಲ, ಈಗ ನೋಡಿ ಸದ್ಯ ಒಂದು ಅರಮನೆ ತೋರಿಸ್ತೇನೆ ನಿಂಗೆ. ಅವಾಗ ಹೇಳಿದ್ನಲ್ಲ ನಿಂಗೆ ಅರಮನೆ ಬಂತು. ಹೋಟೆಲ್ ಉಡುಪಿ ಅರಮನೆ. ಯಾರ್ಲ ಇವರೆಲ್ಲ ನಾರ್ತ್ ಸೌತ್ ಚೈನೀಸ್ ಜ್ಯೂಸ್ ಚಾಟ್ಸ್. ಇಲ್ಲಿದೆ ನೋಡಿ ಅರಮನೆ, ಇದೇ ಅರಮನೆ. ಏನು ಬೇಕಮ್ಮ ಮಮ್ಮ ನಿಂಗೆ? ನೋಡಿ ಇಡ್ಲಿ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ. ಬೇಕಮ್ಮ? ನೋಡಿ ಫ್ರೆಂಡ್ಸ್, ಇದು ಧಾರವಾಡ ಹತ್ರ ಇದು. ಈಗ ಇಲ್ಲಿ ರೋಡ್ನಲ್ಲಿ ನೋಡಿ ಎರಡೂ ಬದಿಗೆ ಎಷ್ಟು ಚಂದ ಗಿಡಗಳಿದೆ ಅಂತ ನೋಡ್ಲಿಕ್ಕೆ ಖುಷಿ ಆಗ್ತದೆ, ಗಾಡಿ ಹೊಡಿಲಿಕ್ಕೆ ಖುಷಿ ಆಗ್ತದೆ. ಇದು ಹುಬ್ಳಿ ಕೊಲ್ಲಾಪುರ ಹೈವೇ, ಮುಂಬೈ ಎಂಟ್ರಿ ಆಗಿದ್ದೀವಿ. ಬೆಳಗಾವಿ ಹೋಗಿ ಒಂದು ಮಸ್ತ್ ಬಗ್ಗೆ ಊಟ ಮಾಡುವ. ಮಮ್ಮಮ್ ಬೇಕು ಅಂತ, ಮಮ್ಮಮ್ ಬೇಕಂತೆ. ಅಮ್ಮ ಹೋಯ್ತಮ್ಮ, ಇಲ್ಲ ಅಲ್ಲಿ ಹೋಯ್ತಮ್ಮ. ಏನು ಬೇಕಮ್ಮ ನಿಂಗೆ? ಹಪ್ಪಳ ಬೇಕಾ? ಹಪ್ಪಳ ಬೇಕು, ಹಪ್ಪಳ. ಇದು ನೋಡ್ರಿ ಮಜ್ಜಿಗೆ, ಒಂದು ಮೊಸರು, ಇದು ಬಾಸುಂದಿ. ನಾ ಬಾಸುಂದಿ ತೊಗೊಂಡೀನಿ, ನಮ್ಮ ಮೇಡಮ್ ಹೋಳಿಗೆ ಹೇಳ್ಯಾರ. ಮನಸ್ಸು ಫೇವ್ರೇಟ ಹಪ್ಪಳ. ಹಪ್ಪಳಕ್ಕೆ ಕಪ್ಪೆ. ಹಾಂ ಎರಡು ಹೋಳಿಗೆ ಅದಾರ ಬೇರೆ ಬೇರೆ. ಹೌದ್ರಿ? ಫಸ್ಟ್ ಟೈಮ್ ಅದೇ ರೀ, ಬೇಡ್ರಿ ನಾ ಇನ್ನು ತಿಂತೀನಿ ನೋಡ್ರಿ. ಆಮೇಲೆ ಬಿಸಿ ಬಿಸಿ ಹೋಳಿಗೆ ನೋಡೋಕ್ಕೆ ಹಪ್ಪಳ ಬೇಕಾಯ್ತು. ಖುಷಿ ನೋಡ್ರಿ, ಖುಷಿ ನೋಡ್ರಿ, ಇಬ್ಬರು ಖುಷಿ ಆಗ್ಯಾರ. ಒಂದು ಬದ್ನಿಕಾಯಿ ಪಲ್ಯ ಮನಸ್ಸಲ್ಲಿ ಇರ್ತದೆ. ನೋಡ್ರಿ ನೋಡ್ರಿ ಕೇಳಿ ನೋಡ್ರಿ. ಮಗಳ ಇರ್ತೀನ ಬರೀ ಹೋಗಿ. ಇದು ಬೆಳಗಾಂನಲ್ಲಿ ಫೇಮಸ್ ಸ್ವೀಟ್ ಅಂಗಡಿ. ನಾವಿಲ್ಲಿ ಕರ್ದಂಟು ಮತ್ತು ನಮ್ಮ ಮಾವನ ಮಗಳಿಗೆ ಚಾಕ್ಲೇಟ್ ತೊಗೊಂಡು ಹೋಗಿದ್ದೆ. ಅವಳಿಗೆ ಸರ್ಪ್ರೈಸ್ ಆ್ಯಕ್ಚುಲಿ ಬಂದ್ಲು ನೋಡಿ, ಸಾಕ್ಷಿ ಅಂತ. ನೋಡಿ ಇವಾಗ ಆಲ್ಮೋಸ್ಟ್ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ ಅನ್ಕೊತೀನಿ. ಎಲ್ಲ ಬೋರ್ಡ್ ಎಲ್ಲ ಮರಾಠಿ ಆಗಿಬಿಟ್ಟದ ಈಗ. ಏನು ತೊಂದರೆ ಇಲ್ಲ, ನಮ್ಮ ಮೇಡಮ್ ಅವ್ರು ಇದ್ದಾರೆ ಇಲ್ಲಿ ಮರಾಠಿ ಮಾತಾಡ್ಲಿಕ್ಕೆ ಎಲ್ಲ. ಮರಾಠಿ ಮಾತಾಡ್ತಿಲ್ಲ ಮೇಡಮ್? ಸಾಂಗ್ ರೇ ಪೋರ್ಗ ಸಾಂಗ್ ಇದಟ್ಟೆ ಬರ್ತಿರಕ್ಕೆ ನನ್ನ ಲೆಕ್ಕ ಪೂರ ಬರೋದಿಲ್ಲ. ಈಗ ಸುಮ್ಮನೆ ನಾಟಕ ಮಾಡ್ತಾರೆ, ಮರಾಠಿ ಬರ್ತದೆ ಅಂತೇಳಿ. ಚೆನ್ನಾಗಿದ್ದ ಬರ್ತಿತ್ತ? ಈಗ ಏನ್ ಬಾತ್ ದುಡಿಕೀನಿ. ಚಾ ಬೇಕು, ಚಾ ಬೇಕು.
ಅವಾಗಿಂದ ಜೀವ ತಿನ್ನತ್ತಾರಿಪ್ಪ. ಈಗ ಮರಾಠಿ ಬಂದೈತಿ, ಚಾ ಬೇಕು ಚಾ ಬೇಕು, ಕಡಕ್ ಚಾ ಬೇಕು. ಕಡಕ್ ಚಾ ನಾವ ಐತಿ ಕೂತ್ ಮಾಡ್ರ ಅಡ್ಡಿಲ್ಲ ರೀ. ಕಡಕ್ ಚಾ ಅಂದ್ರೆ ಏನ್ ಕಡಕ್ ಇರ್ಬೇಕು ನೋಡು? ಸಕ್ಕರೆ ಕಡಕ್ ಇರ್ಬೇಕು, ಚಾಪುಡಿ ಕಡಕ್ ಇರ್ಬೇಕು, ಕುದಿಸೋ ಕಡಕ್ ಇರ್ಬೇಕು. ಓಕೆ. ಮಹಾರಾಷ್ಟ್ರ ಎಷ್ಟು ಮಳೆ ಆಗದಂದ್ರೆ ಎಲ್ಲ ಕಡೆ ನೀರಾಗದ ನೋಡಿ. ಯಾವ ಹೊಳೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಕಡೆನೂ ನೀರು ಆಗ್ಬಿಟ್ಟದೆ ಫುಲ್ಲು. ಎಲ್ಲಿ ನೋಡ್ರು ನೀರು ಕಾಣ್ತದೆ. ಕೊಲ್ಲಾಪುರ ಬರೀ 20 ಕಿಲೋಮೀಟರ್ ಮಾತ್ರ ಅದೇ ಇದು. ಫೈನಲ್ ಆಗಿ ಚಾನ ಕೊಡಿಸಿದ್ರು. ಇದು ಫುಡ್ ಪಾಯಿಂಟ್ ಅಂತ, ಎಲ್ಲ ಥರ ಸ್ನ್ಯಾಕ್ಸ್ ಸಿಗ್ತಿತ್ತು ಇಲ್ಲಿ. ಚಾ ಮಾತ್ರ ಕಡಕ್ಕಾಗಿತ್ತು, ಹೇಳಿ ಮಾಡಿಸಿರೋದು. ಫೈನಲಿ ಕೊಲ್ಲಾಪುರಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ನೋಡಿ. ಲಕ್ಷ್ಮಿ ಇಲ್ಲೇ ಲೈವ್ ಆಗಿ ತೋರಿಸ್ತಾರೆ, ಹೊರಗಡೆ ಸ್ಕ್ರೀನ್ ಇದೆ. ಸಿಕ್ಕಾಪಟ್ಟೆ ಮಳೆ ಇತ್ತು. ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ಫುಲ್ ಕಲ್ಲಿಂದ ಕೆತ್ತಿದ್ದಾರೆ ದೇವಸ್ಥಾನ ಎಲ್ಲ. ಗರ್ಭದ ಗುಡಿ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಅಲೌ ಮಾಡಲಿಲ್ಲ ಅವರು. ಸೊ ನೋಡಿ, ಇದು ಔಟ್ಲುಕ್. ಇಲ್ಲೆಲ್ಲ ಜ್ಯುವೆಲ್ರಿ ಸಿಗ್ತದೆ ಮಹಾರಾಷ್ಟ್ರ. ಸೊ ಇದು ಆರ್ಕಿಟೆಕ್ಚರ್ ಮಾತ್ರ ಸಖತ್ತಾಗಿದೆ ನೋಡಿ, ಯಾವ ಥರ ಇದೆ ಅಂತ. ನಾವು 9 o'clock ಆಗಿದೆ, 9:30 ಈ ಥರ ನೈಟ್ ಆಗಿತ್ತು. ಸೊ ಜನ ಜಾಸ್ತಿ ಇರಲಿಲ್ಲ ನೋಡಿ. ಯಾವ ಥರ ಆಟ ಆಡ್ತಿದ್ದಾರೆ ಅಪ್ಪ ಮಗಳು. ಅವಳಿಗೆ ಬಬಲ್ಸ್ ಅಂದರೆ ತುಂಬ ಇಷ್ಟ. ಯಾವಾಗ ನೋಡಿದ್ರು ಬಬಲ್ಸ್ ಬಬಲ್ಸ್ ಅಂತ ಹೇಳ್ತಿರ್ತರು. ಅಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಇದು ಚಾಟ್ಸ್ ಶಾಪ್ ಇದೆ. ತುಂಬ ಕಾಂಪಿಟೇಷನ್ ಇದೆ 2 ಅಂಗಡಿಗೆ. ಅದ್ರ ಹತ್ರನೇ ಚಪ್ಪಲಿ ಅಂಗಡಿ ಎಲ್ಲ ಇದೆ, ವೆರೈಟಿ ಎಲ್ಲ ಸಿಗ್ತದೆ. ಕೊಲ್ಲಾಪುರದಲ್ಲಿ ಫೇಮಸ್. ಎಂತ ಹೇಳ್ತರು, ಮೆಟ್ಟ ಹೇಳ್ತರು ಆ ಥರ. ಬಾಯ್ ಮೇಡಮ್. ಬಾಯ್. ಅದೌದು ಮೇಡಮ್. ಅಣ್ಣ ಯಾವ್ರಿ ನಿಮ್ದು? ಕನ್ನಡ ಮಾತಾಡ್ತಿರಲ್ಲ? ದಾವಣಗೆರೆ ರೀ? ಓಕೆ. ಇಲ್ಲಿದೆ ನೋಡಿ ಟೈಮಿಂಗ್ಸು ದೇವಸ್ಥಾನದ್ದು. ನಾವು ಹೋಗಿದ್ದ ಲಾಜು ತುಷಾಧಾಮ್ ಅಂತ. ತುಂಬ ಅಂದರೆ ತುಂಬ ಹೈಜೀನ್ ಮತ್ತು ತುಂಬ ಕ್ಲೀನಾಗಿತ್ತು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.